ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಗೈಸ್, ಇವತ್ತು ಟೈಮ್ ಬಂದು 8:15 ನೋಡಿ. ನಮ್ಮ ಅಮ್ಮ ಅಲ್ಲಿ ಹೂವು ಕಟ್ತೈತಿ ಕುತ್ಕೊಂಡು. ಈಗ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಗೊತ್ತಾ? ನೆನ್ನೆ ಇವತ್ತು ಹಾಕಿರೋ ಬ್ಲಾಗ್ ನೋಡ್ರೆ ಗೊತ್ತಾಗುತ್ತೆ. ಆಂಜನೇಯ ತೇರು ಇನ್ನು ಒಂದು 8 ದಿವಸನೋ 9 ದಿವಸನೋ ಮಡಿ ತೇರು, ಚಿಕ್ಕ ತೇರನ್ನ ಮಾಡ್ತಾರೆ. ಇವತ್ತು ಹೂವು ಅಮ್ಮ ಕಮ್ಮಿ ತಗೊಂಡಿತ್ತು, ಅದಕ್ಕೆ ಮಡಿ ತೇರ್ಗೆ ಹೋಗೋಣ ಅಂತ ರೆಡಿ ಆಗ್ಬಿಟ್ಟು ಹೋಗ್ತಿದ್ದೀನಿ. ಬನ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಮ್ಮ ಅಮ್ಮ ಬರ್ತೀನಿ ಅಂತ ಸರಿ ಇನ್ನು ಅರ್ಧ ಕೆ ಜಿ ಹೂವು ತಂದು ಕೊಟ್ಟರು. ಅದಕ್ಕೆ ನಮ್ಮ ಅಮ್ಮ ಅರ್ಧ ಕೆ ಜಿ ಕೊಟ್ಟೋ ಅಷ್ಟು ನಾನು ಹೋಗ್ಬಿಟ್ಟು ಬರ್ತೀನಿ. ಬನ್ನಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈಗ ಟೈಮ್ ಎಷ್ಟು ಗೊತ್ತಾ? 10:18. ಹೂವು ಬೇಗ ಅದು. ಅಮ್ಮ ಹೂವು ಕಮ್ಮಿ ತಗೊಂಡಿತ್ತು ಇವತ್ತು. ದೇವಸ್ಥಾನಕ್ಕೆ ಹೋಗಿ ಸದಾ ಇಸ್ಕೊಂಡು ಮನೆಗೆ ತಂದು ತಿಂದು ಎಲ್ಲ ಊಟ ಉಂಡು ಒಂದು ರೌಂಡ್ ವಾಕ್ ಬಂದು ಎಲ್ಲ ಆಯಿತು. ಇನ್ನು ಅಮ್ಮ ಸುಮ್ಮನೆ ಕೂತೈತೆ. ನಿನ್ನೆ ಶ್ರೀರಾಮನವಮಿ ಹಬ್ಬ ವ್ಲಾಗ್ ನೋಡಿರ್ಬೋದು. ಅಷ್ಟೊಂದು ವ್ಲಾಗ್ ಮಾಡಿದ್ದಕ್ಕೆ ಸ್ಟೋರೇಜ್ ಫುಲ್ ಆಗಿತ್ತು. ನಿನ್ನೆ ಶಾಪಿಂಗ್ ಹೋಗಿದ್ದೆವು ನಾನು, ನಮ್ಮ ಅಕ್ಕ ಜಯಚಂದ್ರ ಟೆಕ್ಸ್ಟೈಲ್ಗೆ ಹೋಗಿದ್ದೋ. ಯುಗಾದಿ ಹಬ್ಬದಲ್ಲಿ ಅವತ್ತು ಹೋಗಿದ್ದು. ಯುಗಾದಿ ಹಬ್ಬದಲ್ಲೂ ಹೋಗಿದ್ದೋ. 1000 ರೂಪಾಯಿ 3 ನೈಟಿಗೆ ಸಕ್ಕತ್ತಾಗೈತೆ. ನಮ್ಮಮ್ಮ ಇಟ್ಕೊಂಡಿರ್ತೀವಿ, ನೀವು ನೋಡಿರ್ಬೋದು ಇದ್ರ ಬ್ಲಾಗಲ್ಲಿ, ಏನಂತರಲ್ಲಿ ಯುಗಾದಿ ಹಬ್ಬದ ಬ್ಲಾಗಲ್ಲಿ. ನೈಟಿಗಳು ಸೂಪರು. ಅದೇ ಒಂದೇ ಕಲರ್ ನೈಟಿ 2 ತಂದುಬಿಟ್ಟೈತೆ. ಬಟ್ಟೆನೂ ಚೆನ್ನಾಗೈತೆ ಗೈಸ್, ನೋಡ್ಬೋದು ನೀವು. ನೋಡಿ, ಇದು ಒಂದೇ ಕಲರ್ ಅಲ್ಲ ಅಲ್ವೇನಮ್ಮ? ಇನ್ನೊಂದು ಇದಾಗೈತೆ. 3 ಒಂದೇ ಥರ ತಂದಿದ್ದೀವಲ್ಲ. ಇವೆರಡು ಒಂದೇ ಥರ ಅಲ್ವಾ? ನೋಡಿ ಗೈಸ್, ಇವೆರಡು ಒಂದೇ ಥರ ತಂದುಬಿಟ್ಟೈತೆ. ನಮ್ಮ ಕಲರ್ ಹೂವು ಚೇಂಜು, ಕಲರ್ ಒಂದೇ ತಂದೈತೆ. ನೋಡ್ಬೋದು ನೀವು. ಬಟ್ಟೆ ಚೆನ್ನಾಗೈತೆ. ಬಟ್ಟೆ ಒಗೆದ್ರೂ ಒಂದೊಂದು ತಂದಿದ್ದು ಏನಾಗ್ತತೆ ಅಂದರೆ ಒಂಥರ ಹುಲ್ಲು ಥರ ಎದ್ದಾಳ್ತತೆ. ಆ ಥರ ಇಲ್ಲ. ನಾನು ಇಟ್ಕೊಂಡಿರೋ ಡ್ರೆಸ್ಸೂ ನ್ಯೂ ಫ್ಯಾಷನ್ ಅಂತ ಟೋನರ್ ಲೈಟ್ ಅಂಗಡಿ ಅಲ್ಲಿ ತಂದಿದ್ದು. ಇದನ್ನೇ 1000 ರೂಪಾಯಿಗೆ 2 ಜೊತೆ ಯುಗಾದಿ ಹಬ್ಬದಲ್ಲಿ ಇಟ್ಕೊಂಡಿದ್ದು. ಮತ್ತು ಇದು 1000 ರೂಪಾಯಿಗೆ 2 ಜೊತೆ. 1000 ರೂಪಾಯಿಗೆ 2 ಜೊತೆ ಅಥವಾ 1500 ರೂಪಾಯಿಗೆ 2 ಜೊತೆ. ನೆನ್ನೆ ಜಯಚಂದ್ರ ಟೆಕ್ಸ್ಟೈಲ್ಗೆ ಹೋಗಿದ್ದೋ. ಏನಕ್ಕೆ ಅಂತಂದರೆ ನಮ್ಮ ಅಜ್ಜಿ ಮಾತಾಡ್ಕೊಳಕ್ಕೆ ಸೀರೆ ತರಲಿ ಅಂತ ಹೇಳಿದ್ದು. ಅದಕ್ಕೆ ಜಯಚಂದ್ರ ಟೆಕ್ಸ್ಟೈಲ್ಗೆ ಹೋಗಿದ್ದೋ. ನೋಡ್ಬೋದು ಬ್ಯಾಗ್ ಜಯಚಂದ್ರ, ಶ್ರೀ ಜಯಚಂದ್ರ ಟೆಕ್ಸ್ಟೈಲ್. ಹೋಗಿ ಗೈಸ್, ಅಲ್ಲಿ ಕ್ವಾಲಿಟಿ ನೋಡಿ. ಬಟ್ಟೆ ಹಾಕೊಂಡಿದ್ದೀವಿ, ಹೋಗಿ ಕ್ವಾಲಿಟಿ ಸಕ್ಕತ್ತಾಗವೆ. ಅದೇ ಟಾಪು ಅಂತ ಹೇಳ್ಕೊಳಂಗೇನಿಲ್ಲ. ಸೀರೆಗಳು, ನೈಟಿಗಳು
ಸೂಪರ್ ಕಾಂಬಿನೇಷನ್ ಸೀರೆಗಳೆಲ್ಲ ಸಖತ್ತಾಗವೆ. ಮತ್ತೆ ಉಟ್ಕೊಳಕ್ಕೆ ಕೈಸ್ತಾರೆ ಈ ಸೀರೆ. ಎಷ್ಟು ಗೊತ್ತು? 1000 ರೂಪಾಯಿಗೆ 4, 1000 ರೂಪಾಯಿಗೆ 3. ನೋಡಿ ಇಲ್ಲಿ ಬಿಲ್ ನೋಡಿ, 1000 ರೂಪಾಯಿಗೆ 3 ಪೀಸ್. ನೋಡಿದ್ರಾ ಚೆನ್ನಾಗೈತೆ ಸೀರೆ, ಕ್ವಾಲಿಟಿ ಸೂಪರ್. ಅರೆ ನಾವು ಅಜ್ಜಿ ಒಪ್ಪುತ್ತೋ ಒಪ್ಪಲ್ವೋ ಇನ್ನೂ ಗೊತ್ತಿಲ್ಲ, ಇನ್ನೂ ತಗೊಂಡಿರಲಿಲ್ಲ, ಇನ್ನೂ ಊರಿಗೆ ಹೋಗ್ತೀವಿ ಅವಾಗ. ಚೆನ್ನಾಗೈತೆ ಗೈಸ್ ನೋಡಿ. ಅಮ್ಮಗೂ ಇಂಥವೇ ತಗ ನೀನು ಮತ್ತೆ ಉಟ್ಕೊಳಕ್ಕೆ ಅಂತ ಹೇಳ್ತಾ ಇದ್ದೀನಿ. ಎಣ್ಣೆಲ್ಲ ತಗೊಂಬೇಡ ಅಂತಲ್ಲ, ಇರೋ ಇಕ್ಕಕ್ಕೆ ಜಾಗಿಲ್ಲ ಅಂದರೆ. ಓ ಗೈಸ್, ಇರೋವಿಕಕ್ಕೆ ಜಾಗಿಲ್ಲ. ಯಪ್ಪ ಗೈಸ್ ಏನು ಗೊತ್ತಾ, ಮನೆ ನಮ್ಮ ಬೀರೊಳಕ್ಕೆ ಇಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಉಸಿರಾಟಕ್ಕೆ ತೊಂದರೆ ಆಗೋದ್ರಿಗೆ ಸತ್ತೋಗ್ಬಿಟ್ಟೈತಿ. ನಮ್ಮಮ್ಮ ಹೆಂಗೆ ಸೀರೆ ತಗೊಂಡ್ರೆ ತಪ್ಪಂದ್ಬಿಟ್ಟು ನಾನು ಹೇಳ್ತಿದ್ದೆ ಇಕ್ಕೋ ಅಂತೆಲ್ಲ ಕೆರ ಅಂತ ಸೌಂಡ್ ಮಾಡ್ತಿದ್ದೆ. ಅಮ್ಮ ಐತೆ ನೋಡಮ್ಮ ಇಲ್ಲಿ ಅಂತ, ಯಾವ್ದ್ರೊಳಗೆ ಎಲ್ಲೋಕತ್ತೆ ಹೇಳು, ಅದ್ರೊಳಗೆ ಎಲ್ಲೋಕತ್ತೆ ಹೇಳು ಅಂದ್ಬಿಟ್ಟು ಮೊನ್ನೆ ಸೀರೆ ತಗೊಳಕ್ಕೆ ಹೋಯ್ತು, ತಪ್ಪಂದ್ಬಿಟ್ಟು. ಇನ್ನೂ ರಾತ್ರಿ ಕೆರ ಅಂತಿತ್ತು. ಅದು ಊಟ ಗೈಸ್, ಬೀರೊಳಗೆ ನಾವು ಬೀಗ ಹಾಕಿ ಅದು ಅದರೊಳಗೆ ಸೇರ್ಕೊಂಡ್ಬಿಟ್ಟೈತೆ. ಊಟ ಬೆಳಕ್ಕೆ ಅದು ಒಂಥರ ಈಗ ನಾವೇ ಊಟ ಇಲ್ದಿರ ಪ್ರಾಣಿಗಳು ಹಂಗೆ ತಾನೆ ಅವನು ಸತ್ತೋಗ್ಬಿಟ್ಟೈತೆ ಅದ್ರೊಳಗೆ. ಅದೇ ಥರದ್ದೇ ಗೈಸ್ ಸೀರೆ ಇದು, ಸೇಮ್ ಅಂತ. ಅದೇ ಥರದ್ದಲ್ಲ, ಬೇರೆದು ಚೆನ್ನಾಗಿರ್ತದೆ. ಬೇರೆದು ಗೈಸ್, ಕಲರ್ ಚೇಂಜ್ ಬೇರೆ ಥರ ಕ್ವಾಲಿಟಿ ಚೆನ್ನಾಗಿ. ಏನೋ ಬೇಡ ಅಂದರೆ ನಾನೇ ಇಟ್ಕೊತೀನಿ. ಏನು ಬಿಡ್ತಾಯಿತ್ತು. ಇದು ಎಷ್ಟು ಹೇಳು? 300 ರೂಪಾಯಿ. ಸೊ ನೋಡಿ ಗೈಸ್, ಇದು ಎಷ್ಟು ಹೇಳು? 400 ರೂಪಾಯಿ. 400 ರೂಪಾಯಿ ಗೈಸ್. ಇದು ಚೆನ್ನಾಗಿತ್ತು ಸೀರೆ, ಒಂಥರ ಉಟ್ಕೊಂಡ್ರಿ. ಇವತ್ತು ಸ್ಟೋರೇಜ್ ಕ್ಲೀನ್ ಮಾಡಿ ಬಂದಿದ್ದೆ. ನೀವು ಎಲ್ಲ ವ್ಲಾಗಲ್ಲೂ ಸ್ಟೋರೇಜ್ ಕ್ಲೀನ್ ಅಂತಾಳೆ ಅನ್ಕೋಬೇಡಿ. ನೋಡಿ ಗೈಸ್, ಈ ಟಾಪ್ ಒಂಚೂರು ಮ್ಯಾಚಿಂಗ್ ಇಲ್ವಾ? ಈ ಸೀರೆನೂ ಈ ಟಾಪ್ ಅಂತ ಅಲ್ವಾ? ಇದನ್ನೆಲ್ಲರೂ ಅದೇನು ಮಿಲ್ಟ್ರಿ ಬಟ್ಟೆ ಅಂತ ಮಧ್ಯಾಹ್ನ ಯಾರೋ ಇಳ್ಕೊಂಡು ಎಳ್ಯಕ್ಕೆ ಬಂದಿದ್ರು. ಅದು ಮಿಲ್ಟ್ರಿ ಬಟ್ಟೆ ಎಂದೇ ನೋಡ್ದ. ಅದು ಸೀರೆ ಒಳಗೆ ಕಲ್ಸಿರೋ ಡ್ರೆಸ್ಸು ಹೆಂಗಿತ್ತು ಆ ಥರ ಹೊಲ್ಸ್ಕೊಡ್ಬೇಕು ಕಳಿಸಿರಿ. ಇಲ್ಲಿ ಕೀಲ್ ಕುದುರೆ ಕಂಡ ಕಾಣ್ತೀಯ ನಿನಗೆ. ಆ ಥರ ಡ್ರೆಸ್ ಹೊಲಿಸಿ ಮೇಲೆ ಒಂಥರ ಕಣ್ಕಾಲ ಮ್ಯಾಕೆ ಇಕ್ಬಿಡ್ಬೇಕು, ಕೆಳಗೊಂದ ಸೀರೆ ತೆಳ್ಳಗವೆ ಅಂತಂತೆ ನಾವು ಅಜ್ಜಿ. ಉಟ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ ಗೈಸ್. ತೆಳ್ಳಗೆಲ್ಲ ಅಂತ ಏನು ಹೇಳಕ್ಕೆ ಹೋಗಲ್ಲ. ಸೂಪರ್ ಸೀರೆ. ಹೋಗಿ ಜಯಚಂದ್ರ ಟೆಕ್ಸ್ಟೈಲ್ಗೆ ಸಕ್ಕತ್ತಾಗವೆ ಸೀರೆ. ಹೆಂಗ್ ಗೊತ್ತಾ, ಆ ಥರ ನಿನಗೆ ಲಂಗ ಹೊಲ್ಸ್ಬಿಡ್ಬೇಕು, ಕಣಕಾಲ ಮ್ಯಾಕೆ ಹೊಲ್ಸ್ಬೇಕು. ಹೊಲ್ಸ್ಬಿಟ್ಟು ಕೆಳಗೆ ಒಂದು ಗಂಡಸ್ರು ಪ್ಯಾಂಟ್ ಇಕ್ಬಿಡ್ಬೇಕು, ಇಕ್ಬಿಟ್ಟು ಅವಾಗ ಡ್ಯಾನ್ಸ್ ಮಾಡಿಸ್ಬೇಕು. ಕಿಲ್ಕುದ್ರೆ ಥರ ಆಗುತ್ತೆ. ಆ ಥರ ಮಾಡಿಸ್ಬೇಕು. ಊಹೆ ಮಾಡ್ಕೊ ಯಾವ ಥರ ಇರುತ್ತೆ. ಓಕೆ ಗೈಸ್, ನಿದ್ದೆ ಬರ್ತೈತೆ. ಸೋಮವಾರದಿಂದ ಚೆನ್ನಾಗಿದೆ ವ್ಲಾಗ್ ಹಾಕ್ತೀನಿ. ಯಾಕೆ ಗೊತ್ತಾ, ನಮ್ಮ ಪಾಪ ಬರ್ತಾನೆ. ಬುದ್ಧಿ ಸ್ಕೂಲ್ ರಜೆ ಆಯ್ತಲ್ಲ, ನಮ್ಮ ಮನೆಗೆ 1 ತಿಂಗಳು ಇರ್ಸ್ಕೊಳ್ಳೋಣ ಅಂತ. 1 ತಿಂಗಳು ಇರೋದು ಡೌಟ್. ಅವನು ಒಟ್ಟು ಇದ್ರೆ ಇರ್ಸ್ಕೊಂತೀವಿ ಗೈಸ್. ಏನು ಇರ್ತಾನೆ ಅಂತ ಅನ್ಕೊಂಡಿದ್ದೀನಿ. ಓದಾಗಿಲ್ಲ. ನಳಿಯಮ್ಮ ದಿವ್ಯಾಕಂತ ಓಡ್ಬರ್ತಾನೆ. ಹುಳಿ ತೊಡ್ತಲ್ಲೆಲ್ಲ ಹೇಳೋನೆ, ನಾನು ನಳಿಯಮ್ಮರ ಮನೆಗೆ ಓದ್ತೀನಿ ರಜಕ್ಕೆ, ನಳಿಯಮ್ಮರ ಮನೆಗೆ ಓದ್ತೀನಿ ರಜಕ್ಕೆ ಅಂತ. ಹೌದಾ? ಬಿಡು, ಪ್ರೈಸ್ ಕೊಡ. ಸೋಮವಾರ ನಮ್ಮ ಮಯ್ಯ ಕರ್ಕೊಂಬಂದು ಬಿಟ್ಟೋಗ್ತದೆ. ಓಕೆ ಗೈಸ್, ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ನಿಮ್ಗೆ ಒಂಚೂರಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.